ಅದರ ನಂತರ ಇತ್ತೀಚೆಗೆ ಈಗ ಪರ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು ಪರ್ಯಾಯ ಮುಗಿಸ್ತಾ ಬಂದರೆ ಇನ್ನೇನು 4 ಜನವರಿ 18ಕ್ಕೆ ಪರ್ಯಾಯ ಮುಗಿಯುತ್ತೆ. ಈ 2 ಬಾರಿ ಪರ್ಯಾಯ ಮಾಡಿದ್ರು ಪರಿಮಾಣ ಮಠದ ಶಿವಾನಂದರು ವಿದ್ಯಾಮಾನ ತೀರ್ಥರು. ಅವರು ಈ ಪೀಠಕ್ಕೆ ಬಂದದ್ದು ಒಂದು ವಿಚಿತ್ರವಾದ ಘಟನೆ. ಮೂಲತಃ ಅವರು ಭಂಡಾರಕೆರೆ ಮಠದ ಯತಿಗಳಾಗಿ ಸನ್ಯಾಸ ತಗೊಂಡವರು. ಆದರೆ ಅವರು ಭಂಡಾರಕೆರೆ ಮಠದ ಯತಿಗಳಾಗಿ ಸನ್ಯಾಸ ತಗೊಂಡಾಗಲೇ ದೈವ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿತ್ತು ಅಂತ ಒಂದು ಸೂಚನೆ ನಮಗೆ. ಯಾಕಂದ್ರೆ ಅವರು ಆಶ್ರಮ ತಗೊಂಡದ್ದು ಅಲ್ವಾರ ಮಠದ, ಅಂದ್ರೆ ಪರಿಮಾಣ ಮಠದ ಒಂದು ಯತಿಗಳೇ. ಬಹಳ ವಿಚಿತ್ರ ಇದು. ಪರಿಮಾಣ ಮಠದ ಒಂದು ಮಠದ ನಿಜವಾಗಿ ಪರಿಮಾಣ ಮಠಕ್ಕೆ ಯಾರು ಆಶ್ರಮ ಕೊಡಬೇಕು ಅದೇ ವಿವಿಧ ತೀರ್ಥರಿಗೆ ಆಶ್ರಮ ಕೊಟ್ಟರು. ಅವರು ಭಂಡಾರಕೆರೆ ಮಠದಲ್ಲಿ ಆಶ್ರಮ ತೀರ್ಥಸ್ಥಾಗಿದ್ರು ಕೂಡ ಅವ್ರಿಗೆ ಆಶ್ರಮ ಕೊಟ್ಟವರು ಪರಿಮಾಣ ಮಠದ ಒಂದು ಮಠ. ಅಂದ್ರೆ ಪರಿಮಾಣ ಮಠಕ್ಕೆ ಯಾರು ಆಶ್ರಮ ಕೊಡಬೇಕು ಅವರೇ ಅವರು ಬಹಳ ಹಿಂದೆ ದೈವ ತೀರ್ಮಾನ ಮಾಡಿ ಅವರಿಗೆ ಆ ಪೀಠ ಕೊಡ್ತೀವಿ. ಹಾಗಾಗಿ ಅವರು ವಿವಿಧ ಪ್ರಿಯ ತೀರ್ಥದಿಂದ ಆಶ್ರಮ ಕೊಟ್ಟವರು. ಒಂದು ದೃಷ್ಟಿಯಿಂದ ನಮ್ಮ ಮಾತೃ ಸಮಾಜದಲ್ಲಿ ಇಬ್ಬರು ವಿಭೂತಿ ಪುರುಷರು ಒಂದೇ ಕಾಲದಲ್ಲಿ ಇದ್ದವರು. ವಿವಿಧ ಪ್ರಿಯರು ಮತ್ತು ಸ್ವಲ್ಪ ಸೀನಿಯರ್. ವಿವಿಧ ಪ್ರಿಯರು ಇಲ್ಲಿ ಯಾವ ಹಾಗೆ ಸತ್ಯಧ್ಯಾನರು ಅಲ್ಲಿ ಇಬ್ಬರು ಅಸಾಧಾರಣವಾದ ಯೋಗ ಸಿದ್ಧ ಪುರುಷರು ವಿಭೂತಿ ಪುರುಷರು ಆಗಿದ್ದವರು. ವಿವಿಧ ಪ್ರಿಯರಿಂದ ಆಶ್ರಮ ಪಡೆದು ಸತ್ಯಧ್ಯಾನರಿಂದ ವಿದ್ಯೆ ಪಡೆದು ಇಬ್ಬರು ಇವ್ರಿಗೆ ಆಶ್ರಮ ಕೊಟ್ಟ ಗುರುಗಳು ವಿದ್ಯೆ ಕೊಟ್ಟ ಗುರುಗಳು ಇಬ್ಬರು ಅಸಾಧಾರಣವಾದ ಯೋಗ ಸಿದ್ಧರಾದ ಮಹಾನುಭಾವರು. ಹಾಗಾಗಿ ಆ ಶಕ್ತಿ ಇವರಲ್ಲಿ ಬಂತು. ಆದ್ದರಿಂದ ಕೃಷ್ಣ ಇವರಿಂದ ಪೂಜೆ ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ ಹಾಗೆ ನಮಗೆ ಆ ಹಿನ್ನೆಲೆ ಘಟನೆಯಲ್ಲೇ ಒಂದು ಸೂಚನೆ ಕಂಡು ಬರ್ತಾ ಇದೆ. ಇಲ್ಲದ ಒಂದು ಮಠದಲ್ಲಿ ಅಷ್ಟು ಅವಶ್ಯಕತೆ ಇರಲಿಲ್ಲ. ಬಹಳ ವಿಚಿತ್ರವಾದ ಘಟನೆ. ಆಮೇಲೆ ಅವರು ಈ ಪೀಠಕ್ಕೆ ಬಂದು ಈ 2 ಪರ್ಯಾಯ ಮಾಡಿದರು. ಈ 2 ಪರ್ಯಾಯಗಳಲ್ಲೂ ಒಂದು ಅಭೂತಪೂರ್ವವಾದ ಸಾಧನೆ ಮಾಡಿದರು. ಯಾಕಂದ್ರೆ ಈ ಉಳಿದ ಯಾವ ಮಠದವರು ಮಾಡದೇ ಇದ್ದಂತಹ ಒಂದು ಅರ್ಪಣೆ ಕೃಷ್ಣನಿಗೆ. ಅವರು ಪರ್ಯಾಯದಲ್ಲಿ ಹಿಂದಿನ ಪರ್ಯಾಯದಲ್ಲಿ ಚಿನ್ನದ ತೊಟ್ಟಿಲು, ಈ ಪರ್ಯಾಯದಲ್ಲಿ ಚಿನ್ನದ ರಥ. ಸುಮಾರು 1 ಕೋಟಿ ರೂಪಾಯಿಯ ಕೊತ್ತು. ರೂಪಾಯಿಯ ಮೌಲ್ಯದ ಪ್ರಶ್ನೆ ಅಲ್ಲ, ಆದ್ರೆ ಕೃಷ್ಣನಿಗೆ ಒಂದು ಅರ್ಪಣೆ ಮಾಡುವ ದೃಷ್ಟಿಯಿಂದ ಇನ್ನು ಯಾವ ಪರ್ಯಾಯಗಳು ಯಾರು ಪ್ರಾಯ 700 ವರ್ಷಗಳ. ಯಾಕಂದ್ರೆ ಆಚಾರಕಾರದಿಂದ ನೀವು ಕೋಟಿಗಟ್ಟಲೆ ವ್ಯವಹಾರ ಮಾಡೋದೇ ಸಾಧ್ಯ ಇಲ್ಲ ಆವಾಗ. ಆದ್ರಿಂದ ಈ 700 ವರ್ಷಗಳಲ್ಲಿ ಎಂದೂ ನಡೆಯದೇ ಇರತಕ್ಕಂಥ ಅಭೂತಪೂರ್ವವಾದಂತಹ ಒಂದು ಸೇವೆ ಕೃಷ್ಣನಿಗೆ ಇವರಿಂದ ತಂದಿದೆ. ಪ್ರಾಯ ಈ ಸೇವೆಯನ್ನು ಅವರಿಗೆ ಸ್ವೀಕರಿಸುವುದಕ್ಕೋಸ್ಕರವೇ ಕೃಷ್ಣ ಅವರನ್ನು ಇಲ್ಲಿ ತಂದು ಕೂರಿಸಿರಬೇಕು ಅಂತ ಒಂದು ನಮಗೆ ಕಾಣ್ತದೆ. ಇನ್ನೊಂದು ವಿಶೇಷ ಏನೊಂದು, ಇವರಲ್ಲಿ ಅವರು ಯಾವಾಗಲೂ ಹೇಳೋದು ಅವರದ್ದು ನನ್ನ ತಪಸ್ಸು ನನ್ನ ಪೂಜೆ ಎಲ್ಲ ಪಾಠ ಪ್ರವಚನ. ನನಗೆ ಇನ್ಯಾವುದರಲ್ಲೂ ಕಾನ್ಸಂಟ್ರೇಷನ್ ಬರೋದಿಲ್ಲ. ಗುಣವಿಧಿಕರೇ ಅಸತಿ ಪ್ರಳಯೇ ಪ್ರಾಪ್ತೆ ಪುನಃ ಪರಮೇಶ್ವರನಾಯಾಂತಿ ಬ್ರಹ್ಮಾದೇವಿ ಪರಿವೃತಃ ಪ್ರಳಯೇ ಪರಮೇಶ್ವರ ಪ್ರವಿಶ್ಯ ಪದ್ಯೇ ಪುನಃ ಕ್ಷೇತ್ರದ್ವೀಪೇ ಪ್ರಮೋದತೆ ಜ್ಞಾನಧರ್ಮಫಲಾನಿ ತತ್ರ ಭೋಗಾನಿ ಭುಕ್ತ್ವಾ ಲಯೇ ಪುನಃ ನಾರಾಯಣಂ ಸಮಾವಿಶ್ಯ ಜ್ಞಾನಂ ವಿತ್ತಂ ವಿದಂ ಸುಖಂ ಹಿಂದಿತೇತ್ಯೋ ನಿರ್ವೇಷಾಂ ಕಾಲೇ ಸಂಸರ್ಗಂ ಭೋಗಾತ್ ತಥೋತ್ತಮಃ ಯಥಾ ಪೂರ್ವಂ ಹರೇ ಸರ್ವಗುಣೈಃ ಸದಾ ತಥಾ ಬ್ರಹ್ಮಣಸ್ತಥಾ ಅನ್ಯೇಷಾಂ ಚ ಯಥಾಪದಂ ಇತಿ ಸಾಧ್ಯೆ ಅತ್ಯತ್ಪಭಕ್ತಾಃ ವಿಷ್ಣುಂ ಚ ಸದಾ ನನ್ನ ತಪಸ್ಸು ಸ್ವಾಧ್ಯಾಯ ಪ್ರವಚನೆ ಏವೇ ದಿನಾಕೋ ಮೋಕ್ಷಲ್ಯಃ ತದ್ಧಿತಪಃ ಅಂತ ಉಪನಿಷತ್. ಸ್ವಾಧ್ಯಾಯ ಪ್ರವಚನವೇ ನನ್ನ ತಪಸ್ಸು ಅಂತ ಹೇಳ್ತಾರೆ. ಹಾಗೆ ಪ್ರಾಯ ಇನ್ಯಾವ ಪರ್ಯಾಯದಲ್ಲೂ ನಡೆಯದಷ್ಟು ಪಾಠ ಪ್ರವಚನ ಕೃಷ್ಣ ಮಠದಲ್ಲಿ ನಡೆದಿದೆ. ಈಗ ಸಾಯಂಕಾಲ ಶಾಸ್ತ್ರ ಉಪನ್ಯಾಸ ಮಾಡಿದ್ರು. ಇನ್ಯಾವ ಪರ್ಯಾಯದಲ್ಲೂ ನಡೆಯದಷ್ಟು ಸಂಖ್ಯೆಯಲ್ಲಿ ಶಾಸ್ತ್ರ ಉಪನ್ಯಾಸ ಅನುದಿನ ದಿನವೂ ಬಿಡದೆ ನಿರಂತರ ಉಪನ್ಯಾಸ ಮಾಡಲಿಕ್ಕೆ ಏರ್ಪಡಿಸಿದ್ದು ಇಂಥ ಅನೇಕ ಮಹತ್ವದ ಕಾರ್ಯಗಳನ್ನ ಮಾಡಿದ್ದಾರೆ. ಹಾಗಾಗಿ ಇದು ದೈವ ಬುದ್ಧಿಪೂರ್ವಕವಾಗಿ ಆಶ್ರಮ ಕೊಡುವಾಗಲೇ ಯೋಜನೆ ಮಾಡಿ ಇವರನ್ನು ತನ್ನ ಬಳಿ ತರಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದಂತಹ ಒಂದು. ಇನ್ನು ಅವರು ಎಲ್ಲರೂ ಜ್ಯೇಷ್ಠರು, ಆಶ್ರಮ ಜ್ಯೇಷ್ಠರು, ವಯಸ್ಸಿನಿಂದ ಜ್ಯೇಷ್ಠರು, ಎಲ್ಲರಿಗೂ ವಯಸ್ಸಿನಿಂದ ಜ್ಯೇಷ್ಠರು, ವಿದ್ಯೆಯಲ್ಲೂ ಜ್ಯೇಷ್ಠರಾಗಿದ್ದಾರೆ. ಎಲ್ಲ ವಯೋಜ್ಯೇಷ್ಠರು, ಜ್ಞಾನ ಶ್ರೇಷ್ಠರು, ಆಶ್ರಮ ಜ್ಯೇಷ್ಠರು, ಎಲ್ಲರಿಂದಲೂ ಹಿರಿಯರಾಗಿ ಅವರು ಬಹಳ ಅನನ್ಯ ಶ್ರದ್ಧೆಯನ್ನು ಕೃಷ್ಣ ಪೂಜೆ ಮಾಡಿದ್ದಾರೆ. ಹೀಗೆ ಪೂರ್ತಿ ಅನೇಕ ಅಪೂರ್ವಗಳನ್ನ ಅವರ ಮೂಲಕವೂ ಕಂಡಿದೆ, ಇತರ ಯತಿಗಳ ಮೂಲಕವೂ ಕಂಡಿದೆ. ಅವರ ಇನ್ನೂ ದೊಡ್ಡ ಕೊಡುಗೆ ಬೀಜಾವಶಗಳನ್ನು ವರ್ಣನೆ ಮಾಡಿಕೊಟ್ಟನು. ಸಮಗ್ರವಾಗಿ ಬೀಜಾವಶಗಳನ್ನು ಅಧ್ಯಯನ ಮಾಡಿಕೊಡೋರು. ಆ ಬೀಜಾವಶಗಳ ನಂತರ 2ನೇ ಬ್ಯಾಚಿನಲ್ಲಿ ಅವರ ವಿದ್ಯಾರ್ಥಿ ಆಗಿದ್ದರು. ನಾನು ಕೂಡ ಅವರ ಪಾಠ ಕೇಳತಕ್ಕಂಥ ಮತ್ತು ಅವರ ಪಾಠದ ಸೊಗಲನ್ನ ಆಸ್ವಾದ ಮಾಡತಕ್ಕಂಥ ಅವಕಾಶ ನನಗೂ ಲಭಿಸಿತ್ತು. ಅದು ಅನ್ಯಾದೃಶವಾದಂತಹ ಒಂದು ಪಾಠಕ್ರಮ ಅವರಲ್ಲಿ ಇದನ್ನು ನಾನು ಪ್ರತ್ಯಕ್ಷ ಅನುಭವಿಸಿದ್ದು. ಮತ್ತು ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಆದರೆ ಅವರು ಆ ವಿದ್ಯಾರ್ಥಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ಅವರೊಂದು ಕಣ್ಣಲ್ಲಿ ನೋಡುದು, ಕಣ್ಣಿನಲ್ಲೇ ಒಂದು ಆ ಕಳೆ ಉಂಟಲ್ಲ, ಅವರ ಕಣ್ಣಿನಲ್ಲಿರ್ತಕ್ಕಂಥ ಕಳೆ, ಇದನ್ನು ನೀವು ಯಾವಾಗಲೂ ನೋಡಲಿಕ್ಕಾಗಲ್ಲ. ಅದ್ಭುತವಾದ ಒಂದು ಕಣ್ಣಿನ ಶಕ್ತಿ ಇದೆ. ಆ ಕಣ್ಣನ್ನು ಅವರು ತುಂಬಾ ಖುಷಿಯಾದ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾರೆ ಅಂತಂದ್ರೆ ಅವರು ಕಣ್ಣರಳಿಸಿ ಈಗ ನೋಡಿಬಿಡ್ತಾರೆ. ನಾನು ಅದನ್ನ
ಯಾವಾಗ ಅವ್ರ ಕಣ್ಣಲ್ಲಿ ನೋಡ್ಬೇಕು ಅಂತ ಅದು ನೋಡಿದ್ರು ಅಂದ್ರೆ ಒಂದು ಧನ್ಯತೆಯ ಭಾವ ನೋಡೋದಿಲ್ಲ. ಪ್ರೀತಿಯಿಂದ ಕಣ್ಣಲ್ಲಿ ನೋಡಿಬಿಟ್ರೆ ಇನ್ನು ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಆನಂದ ಬರೋದಿಲ್ಲ. ಅಂಥ ಒಂದು ವರ್ಚಸ್ವ ಹೆಣ್ಣಿನಲ್ಲಿದೆ. ಅದು ಬರೇ ಅಧ್ಯಯನದಿಂದ ತಪಸ್ಸಿನಿಂದ ನಿಷ್ಠೆಯಿಂದ ಬಂದಿರತಕ್ಕಂಥದ್ದು. ಹೀಗೆ ನಾವು ಅವರ ಪರ್ಯಾಯದ ಕಾಲದಲ್ಲಿ ಅನೇಕ ಅದ್ಭುತಗಳನ್ನು ಅನುಭವಿಸಿದ್ದೇವೆ.